ಯಪ್ಪ ಯಪ್ಪ ಎಂತ ಕಾಲ ಬಂತು ಅಂತ ಕಾಣ್ತೀಯ. ಹಾ, ಗಂಡನ್ನ ಹೆಂಡ್ತಿ ನಂಬಂಗಿಲ್ಲ, ಹೆಂಡ್ತಿನ ಗಂಡ ನಂಬಂಗಿಲ್ಲ ಅಂತ ಕಾಲ ಬಂದೋಗೈತಿ. ಏನ್ ಜನನೋ ಏನ್ ಕತೆನೋ. ಈ ಟಿವಿ ನೋಡ್ತಿದ್ರೆ ಯಪ್ಪ ಯಪ್ಪ ಭಯ ಆಗ್ತೈತಿ. ಅಂತ ನ್ಯೂಸ್ ತೋರಿಸ್ತಾರೆ. ಹಾ, ಎಂತ ಕಾಲ ಬಂತಪ್ಪ ಭಗವಂತ ದೇವ್ರಿ. ಇವನ್ ತೈಕಯ್ಯ ಆರಾಮಾಗಿದೀಯಾ? ಇವನು ಬದುಕಿಲ್ವಿ? ಇವತ್ತು ಇವನು ಆರಾಮಾಗಿ ಟಿವಿ ನೋಡ್ಕೊಂಡ್ ಕುಂತಿದ್ಯಮ್ಮ. ಯಾಕೆ ಇವನು ಬದುಕಿಲ್ವೇ? ಹಾ, ನೀವು ಅಲ್ಟಕ್ ಹೋಗೋದು ಎಲ್ಗೂ ಇಲ್ವೇನ? ಆರಾಮಾಗಿ ಕುಂತಿರಂಗಿದೀಯಾ? ಇನ್ನೇನ್ ಬದುಕು ಮಾಡ್ಲೇ ಲತಿ. ಈ ಪಾಟಿ ಜಡಿ ಹಿಡ್ಕೊಂಡ್ ಕುಂತೈತೆ ಮಳೆ. ತೋಟ 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 ಅಂತ ತೊಟ್ಟಿಕ್ತಾನೆ ಐತಮ್ಮ ಎದ್ದಾಗ್ಲಿಂದ. ನಾನು ಮಾಡೇನ್ ತೂತ್ಕಿತಾ ಐತೆ ನಮ್ಮಂಗೆ ತೊಟ್ಟಿಕ್ತಾ ಐತೆ. ಜೋರಾಗಿ ಬಂದಂಗಲ್ಲ, ಸುಮ್ಮನಿದ್ದಂಗಲ್ಲ. ಇನ್ಯೋನ್ ಬದುಕು ಮಾಡ್ತೀಯ ಹೇಳು ಈ ಗೂಡ್ರಾಗೆ? ಬಾ, ಯಾಕೆ ಬಂದೆ? ಕೂಕ ಬಾ ಕೂಕ. ಟಿವಿನ ನಾ ನೋಡಿವಿಂತಿ. ಇನ್ನೇನು ನಿನ್ಗೂ ಇನ್ನೇನು ಯೋನು ಬದುಕಿಲ್ಲ ಈ ಗೂಡ್ರಾಗಿ. ಇನ್ನೇನು ಬದುಕೈತೆ ಕೂಕ ಟಿವಿ ನೋಡಿವಿಂತಿ. ಯಾವನ್ನ ಚೆನ್ನಾಗಿರೋ ಪಿಕ್ಚರ್ ಸೀರಿಯಲ್ ನೋಡೋದ್ ಬಿಟ್ಟು ನ್ಯೂಸ್ ಕಿಕ್ಕೊಂಡ್ ಕುಂತಿದ್ಯಮ್ಮ ನೀನು. ಆ ನ್ಯೂಸ್ನಾಗ ಬರೇನ ಅಲ್ಲಿ ಸಾಯ್ಸೇರೆ ಇಲ್ಲಿ ಸಾಯ್ಸೇರೆ ಹಂಗೆ ಹಿಂಗೆ ಆಳ ಅದ್ವನ ಅಂತಾನ ಅದು ನೋಡಿರ್ ತಿಕ್ಲಿಡಿತೈತಿ ನ್ಯೂಸ್. ಆ ನ್ಯೂಸ್ ಇಕ್ಕೊಂಡ್ ಕುತ್ಕೊಂಡಿದ್ಯಾ? ಯಾವ್ದನ್ನ ಚೆನ್ನಾಗಿರೋ ಪಿಕ್ಚರನ ಇಕ್ಕಲ್ಲ ನೀನು. ಬಾ ಅತ್ತ. ಟಿವಿ ಹಾಕಿ ನಂಬರ್ ಓದ್ತೀನಿ. ಇದೇ ಗೊತ್ತಿತ್ತು ಅದ್ರಾಗೆ. ಅಲ್ಲಿ ನೋಡಿ ಲತಿ, ಅದ್ಯಾವುದೋ ಊರಾಗೆ ಗಂಡ ಮನೆ ಕೆಂಡಿದ್ನಂತೆ ಕಣೆ. ಹೆಂಡ್ತಿನೇ ಗಂಡನ ಸಾಯಿಸೋಳಂತಲ್ಲಿ ಅದನ್ನು ತೋರಿಸ್ತಿದ್ರು. ನಾನು ಇದ್ಯಾತದಪ್ಪ ಇಂಥ ತೋರಿಸ್ತಾವ್ರೆ ಅಂತೇಳಿ ಇಕ್ಯಾಂಗೆ ಕುಕಣ್ಣಮ್ಮ. ಅಲ್ಲ ನೋಡಿ, ಎಂಥ ಕಾಲ ಬಂತು. ಕೊಟ್ಕೊಂಡು ಗಂಡುಗಳ್ನೇ ಸಾಯಿಸೋ ಅಂಥ ಕಾಲ ಬಂದೋತಲ್ಲೇ ಲತಿ. ಇನ್ನೆಂಥ ಜನ ಅಂತೀಯ? ಯಾರನ್ನು ನಂಬ್ತೀಯ, ಯಾರನ್ನು ಬಿಡ್ತೀಯ ಹೇಳು? ಅಯ್ಯೋ ಭಗವಂತ, ಈಗೇನು ಎಲ್ಲಿ ನೋಡಿರೋ ಅವೇ ಅಲ್ಲಿ ಕೊಂದವ್ರೆ ಇಲ್ಲಿ ಕೊಲೆ ಮಾಡ್ಯವ್ರೆ ಆಳ ಅಧ್ವಾನ ಅಂತೇಳಿ ತೋರಿಸ್ತಾನೆ ಇರ್ತಾರೆ. ಅಲ್ಲ, ಗಂಡುನೇ ಕೊಲೆ ಮಾಡ್ಯವಳೆ ಅಂದ್ರೆ ಅವಳಿಗೆ ನೋಡ್ದಪ್ಪ ಧೈರ್ಯ ಇದ್ದತ್ತು ಅಂತ ಕಾಣ್ತೀಯ. ತೈಕಯ್ಯ ನೋಡು, ಎಂತೆಂತ ಜನ ಇರ್ತಾರ ಅಲ್ವೇ. ಬಾರೇ ರಾಜಿ ಕುಕ ಬಾ. ಆತೆ ಎಲ್ಲ ಬದುಕು. ಏನು ಬದುಕಿಲ್ವೇನ ಗೂಡ್ರು ಬೇರೆ. ಬಾ ಕುಕ ಬಾ. ನೀನು ಒಂದ್ಸಣ ಟಿವಿ ನೋಡುವ. ಬೇಜಾರಾಗ್ತೈತೆ ನಮಗೂ. ಹೆಂಗ ಒಂದ್ಸಣ ಟಿವಿ ನೋಡ್ಕೊಂಡ್ ಮಾತಾಡೋಣ ಬಾ. ಏನು ಗೂಡ್ರು ಇಟ್ಕೊಂಡಿರೋದಕ್ಕೆ ಇಬ್ರು ಮಾತಾಡ್ಕೊಂಡು ಟಿವಿ ನೋಡ್ತಾ ಕುಂತಿದ್ದೀರ ಆರಾಮಾಗಿ. ನಾನು ಹೊಲ್ತಕ್ಕೆ ಹೋಗೋಣ ಅನ್ಕೊಂಡೆ. ಅದಕ್ಕೆ ಏನು ಬದುಕಿರ್ಲಿಲ್ಲ. ಹೊಲ್ತಕ್ಕೆ ಹೋಗೋಕೆ ಈ ಮಳೆ ಬರೀ ಬಿಡ್ಬೇಕಲ್ಲ. ಅದಕ್ಕೆ ಬಾತ ತಾಯಕೈ ಏನು ಮಾಡ್ತೈತಿ ನೋಡೋಣ ಅಂತ ಬಂದೆ. ಹೆಂಗ ಇಲ್ಲ ತಕೈನು ಬಂದು ಕುಂತೈತಿ. ಹೆಂಗ ಒಂದ್ಸಣ ಬೇಜಾರು ಹೋಗ್ತೈತಿ. ಅದಕ್ಕೆ ಬಂದೆ. ಅಲ್ಲಿ ನೋಡಿ ರಾಜಿ, ಟಿವಿಗೆ ಅದ್ಯಾರ ಅಮ್ಮ ಗಂಡುನೇ ಸಾಯಿಸೋಳು ಅಂತ ಅದನ್ನ ತೋರಿಸ್ತಾವ್ರೆ. ನಾನು ಬಂದೆ, ಅಡ್ವರ್ಟೈಸ್ ಬಂದೈತಿ. ತಡಿ, ಅಡ್ವರ್ಟೈಸ್ ಮುಗಿದ್ಮೇಲೆ ತೋರಿಸ್ತಾರಲ್ಲ ನೋಡೋಣ. ತಾಯಕ ಹೆಂಗಂತಿತ್ತು ಯಾವ್ದೋ ಊರಾಗೆ ಮನ್ಗಿರನ್ ಗಂಡುನೇ ಸಾಯವೈದವಳಂತೆ. ನೋಡಿ ಎಂತೆಂತ ಹೆಂಗುಸ್ರ ಇದಾರೆ ಅಂತ ಕಾಣ್ತೀಯ ನೋಡು ರಾಜಿ. ಅಯ್ಯೋ ಭಗವಂತ, ಕೊಟ್ಕೊಂಡು ಗಂಡನ್ನ ದೇವ್ರು ಅಂತಾರೆ ಎಲ್ಲರೂ. ಅಂಥದಾಗೆ ಗಂಡನ್ನೇ ಸಾಯವೈದವಳೆ ಭಗವಂತ. ಅವಳಿಗೆ ಇನ್ಯೋಟ್ ಗುಂಡಿಗಿದ್ದತಮ್ಮ ತಾಯಿ ಭಗವಂತ. ಅವಳಿಗಿನ್ ಹೆಂಗ್ ಮನ್ಸು ಬಂತಮ್ಮ ತಾಳಿ ಕಟ್ಟಿದ ಗಂಡನ್ನ ಸಾಯವಯ್ಯಕ್ಕೆ. ಅವಳಿನ ಎಂಥ ಹೆಂಗ್ಸು ಅಂತ ಕಾಣ್ತೀಯ. ನೋಡ್ಲತ್ತಕಯ್ಯೋ ಎಂತೆಂಥ ಜನ ಇದಾರೆ ನೋಡು. ಹೇ ಲತಿ, ರಾಜಿ ಸುಮ್ಕಿರಿ. ಅಡ್ವರ್ಟೈಸ್ ಮುಗೀತು, ಇವಾಗ ತೋರಿಸ್ತಾ. ಸುಮ್ಕಿರಿ, ಸುಮ್ ಕುಕ್ಕಾಡ್ರಿ, ಗಲಾಟೆ ಮಾಡ್ಬೇಡ್ರಿ. ಗಲಾಟೆ ಮಾಡಿರಿ ಕೇಳಲ್ಲ ಅದೇನೋ ಅಚ್ಚುಕಟ್ಟಾಗಿ. ಸುಮ್ ಕುಕ್ಕಾಡ್ರಿ, ಗಲಾಟೆ ಮಾಡಬೇಡಿ. ಹೆಂಗ ರಾತ್ರಿ ಮಹಡಿಯ ಮೇಲೆ ಮಲಗಿದ್ದ ಗಂಡ ಯಾರಿಗೂ ತಿಳಿಯದಂತೆ ಪ್ರಿಯಕರನ ಜೊತೆ ಕೊಲೆ ಮಾಡಿದ ಹೆಂಡತಿ. ಆಮೇಲೆ ನನಗೆ ಗೊತ್ತೇ ಇಲ್ಲವೇನೋ ಅನ್ನುವ ಹಾಗೆ ನಟಿಸಿದ ಹೆಂಡತಿ. ಎನ್ಕ್ವೈರಿ ಮಾಡಿದ ಬಳಿಕ ಬಯಲಾಯಿತು ನಿಜ ಸತ್ಯ. ಪ್ರಿಯಕರನ ಜೊತೆ ಅಕ್ರಮ ಸಂಬಂಧ ಹೊಂದಿದ ಹೆಂಡತಿಯ ಬಗ್ಗೆ ತಿಳಿದಿದ್ದ ಗಂಡನನ್ನು ಪ್ರಿಯಕರ ಮತ್ತು ಹೆಂಡತಿ ಸೇರಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಪ್ರಿಯಕರನ ಜೊತೆ ಸೇರಿ ಮಲಗಿದ್ದ ಗಂಡನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ ಘಟನೆ ನಡೆದಿದೆ. ಇದನ್ನು ಕೇಳಿದ ನೋಡಿದ ಜನರೆಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಯಪ್ಪೋ ತಾಯಕಯ್ಯ, ನೋಡು ನೋಡು ಟಿವಿ ತೋರಿಸ್ತಾವ್ರು ನೋಡು. ಅಲ್ಲ ಯವ್ವ, ಇನ್ನೆಂಥಳಿದ್ದಾತು. ಗಂಡನ್ನೇ ಕೊಲೆ ಮಾಡ್ಸೋಳೆ ಅಂದ್ರೆ ಅವಳಿಗೆ ಇನ್ನೆಷ್ಟಪ್ಪ ಗುಂಡಿಗೆ ಇದ್ದತಪ್ಪ ಭಗವಂತ ದೇವ್ರಿ. ಅಲ್ಲ, ಗಂಡ ಇದ್ರು ಇನ್ನೊಬ್ಬನ ಸವಾಸ ಮಾಡಿ ಗಂಡನ್ನೇ ಸಾಯಿಸೋಳಲ್ಲ. ಇವಳು ಇನ್ನೆಂಥ ಓಟು ಬಿಟ್ಟಳು ಅಂತ ಕಾಣ್ತೀಯ ನೋಡು. ನೋಡು ಲತಕಯ್ಯೋ, ಇನ್ನೆಂಥ ಜನ ಅಂತ ಕಾಣ್ತೀಯ. ಯಪ್ಪ ಯಪ್ಪ, ಎಂಥ ಹೆಂಗುಸ್ರಮ್ಮ. ಅಲ್ಲ, ಕೊಟ್ಕೊಂಡು ಗಂಡನ್ನೇ ಸಾಯ ಒಯ್ದವಳಲ್ಲೇ ಲತಿ ರಾಜಿ. ನೋಡ್ರಿ ಭಗವಂತ ದೇವ್ರಿ. ಅಲ್ಲೂ ಇಲ್ಲೂ ಆಗೋ ಕೇಳಿದ್ರೆ ತಾಯಿ ಭಯ ಆದಂಗೆ ಆಗ್ತೈತೆ. ತಾಯಿ ಗಂಡನ ಹೆಂಡ್ತಿ ಸಾಯಿಸ್ತಾರಂತೆ, ಹೆಂಡ್ತಿನ ಗಂಡನ ಸಾಯಿಸ್ತಾರಂತೆ, ಅಪ್ಪ ಮಕ್ಕಳು ಸತ್ತೋಗ್ತಾರಂತೆ. ಅಮ್ಮ ಅದು ಇದು ಈ ನ್ಯೂಸೇ ನೋಡೋದು ಬೇಡ ಅನ್ನಿಸ್ತೈತಿ. ಯಪ್ಪ ಯಪ್ಪ, ಎಂತೆಂಥ ಜನ ಇರ್ತಾರೆ ಲತಿ. ಅದೇ ಕಣ್ತಾಯಕ. ಅಲ್ಲ, ಗಂಡಿದ್ರೆ ಇವಳಿಗೆ ಇನ್ನೊಬ್ಬ ಗಂಡ ಸವಾಸ ಯಾಕೆ ಬೇಕಿತ್ತು ಹೇಳು? ಜ್ಞಾನ ಬೇಡ್ವೆ? ಗಂಡ ಇದಾನಲ್ಲ, ಇನ್ನೊಬ್ಬ ಗಂಡಸಿನ ಜೊತೆ ನಾನು ಸವಾಸ ಹೆಂಗೆ ಆಡೋದು ಅಂಬೋದು ಜ್ಞಾನ ಇಲ್ದಳು. ಬೇರೆ ಗಂಡಸಿನ ಜೊತೆಗೆ ಸೇರಿಸ್ಕೊಂಡು ಈಗ ಗಂಡನೇ ಸಾಯವೈದಳಲ್ಲ, ಇವಳು ಇನ್ನೆಂತಳು ಅಂತ ಕಾಣ್ತೀವಿ ಹೇಳು ಅಲ್ವೇ? ಏನೇ ಆದ್ರೂ ಗಂಡನೇ ಇನ್ನೊಬ್ಬನೇ. ಗಂಡನ ಸ್ಥಾನನ ತುಂಬಕ್ಕಾಗಲ್ಲ. ಇವಳಿಗೆ ಜ್ಞಾನ ಬೇಡ್ವೆ? ಅವನ ಯಾವಂದ ಜೊತೆಗೆ ಸೇರ್ಕೊಂಡು ಗಂಡನ ಸಾಯವೈದವಳಲ್ಲ ಇನ್ನೆಂತಳು. ಈಗ ಜೈಲಾಗೆ 1 2 3 ಅಂತ ಹೇಳ್ಕೊಂಬಿ ಎಣಿಸ್ಕೊಂಡ್ ಕುಕ್ಕಂಬಿ ಸುಮ್ಕಿರು. ಜ್ಞಾನ ಇಲ್ದೆ ಹೆಂಗ್ಸು ಇವಳು.
ಅಲ್ಲ ಕಣೆ, ಇವಳೇನ ಜೈಲ್ಗೆ ಹೋಗ್ತಾಳೆ. ಇವಳಿಗಿರೋ ಮಕ್ಳು ಮರಿ ಪಾಡೇನೆ. ಹಾ, ಅವ್ನ್ ಯಾವನ್ನ ನೆಚ್ಕೊಂಡು ಈ ಗಂಡನ ಸಾವೈದು ಮಕ್ಳನ್ನ ಅನಾಥನ್ ಮಾಡಿಳಲ್ಲ. ಇವಳು ಇನ್ನೆಂತ ಹೆಂಗ್ಸು ಅಂತ ಕಾಣ್ತೀಯ. ಹೆಣ್ ಜಾತಿಗೆ ಅವಮಾನ ಇವಳು ಅಲ್ವೇ? ಹ್ಞೂ ಕಣಕ್ಕ, ನೀನ್ ಹೇಳೋದು ಸರಿ. ನಿನ್ನ ಏನೇ ಆದ್ರೂ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕು. ಇನ್ನೊಂದು ಸಂಸಾರಕ್ಕೆ ನೀರಿಕ್ಬಾರ್ದು, ಇನ್ನೊಬ್ರನ್ನ ಅಯ್ಯನ್ನಿಸ್ಬಾರ್ದು. ಈಗ ಇವಳು ಯಾರನ್ನ ಅವಯ್ಯನ ಇದನ್ನ ಮಾಡ್ಕೊಂಡೇಳೆ ಅಂತ ಹೇಳ್ತಿದ್ರಲ್ಲ, ಆ ಅವಯ್ಯನ ಹೆಂಡ್ತಿಗೆ ಯೋಟ್ ನಂದಿರ್ತಾಳೆ ಹೇಳು. ಅಯ್ಯಮ್ಮನ ಮನ್ಸು ಯಾಕೆ ಇಷ್ಟಕ್ಕೆ ಹೇಳು. ಇವಳಿಗೆ ಜ್ಞಾನ ಬೇಡವೆ? ಇವಳು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ನೋಡ್ಕೊಳ್ಳೋದು ಸರಿನೇ ಅಲ್ವೇ? ಹ್ಞೂ ಕಣೆ, ನೀನು ಹೇಳೋದು ನಿಜನೇ. ಜ್ಞಾನ ಇಲ್ದೆ ಹೆಂಗ್ಸು ಅಲ್ಲ ಅವಳು. ಒಂದು ಹೆಣ್ಣು, ನಾನು ಅವಳನ್ನ ಎನ್ನಿಸ್ಬಾರ್ದು ಅನ್ನೋದು ಜ್ಞಾನ ಬೇಡವೆ ಇವಳಿಗೆ? ಅಲ್ಲ, ಮಕ್ಕಳು ನೀರು ನಿಡಿ ಕುಂಬಕ್ಕಿಲ್ದಂಗೆ ಓಣ್ವರಿತಾವಲ್ಲ, ಅವಾಗ ಇವಳಿಗೆ ಏನು ಅನ್ಸೋದೇ ಇಲ್ವೇ? ಅದಲ್ತಲೇನ ಗಂಡದ್ದು ಒಂದು ಜೀವ, ಅವನದು ಜೀವ ಅಲ್ವೇ ಅಂತ ನಾ ಲೆಕ್ಕ ಹಾಕೋದು ಬೇಡವೆ? ಜ್ಞಾನ ಇಲ್ದೆ ಹೆಂಗ್ಸು ಇನ್ನೆಂಥಳಮ್ಮ. ಯಪ್ಪ, ನಾವು ಒಂದು ಇರುವೆ ಸಾಯ್ಸಕ್ಕೆ ಎದ್ರಕಂತೀವಿ ಅಂತದ, ಗಂಡನೇ ಸಾಯ್ಸೋಳು ಅಂದರೆ ಅವಳು ಇನ್ನೆಂಥ ಗುಂಡಿಗೇಳು ಅಂತ ಕಾಣ್ತೀಯ ತಾಯ್ಕಯ್ಯೋ. ಹ್ಞೂ ಅದೇ ನಮ್ಮ ಮಕ್ಕಳು ಮರಿ ಗಂಡ ಸಂಸಾರ ಅಂತ ಆಸಿದ್ದಿದ್ರೆ ಹಿಂಗೆ ಯಾಕೆ ಮಾಡಾಳು ಹೇಳು. ಅವಳು ಸುಖ ಅವಳು ನೋಡ್ಕೊಂಬಕ್ ಹೋದ್ಲು. ಈಗ ಸಂಸಾರ ಎಲ್ಲ ದಿಕ್ಕಾ ಪಾಲಾಗೋತು. ಜ್ಞಾನ ಇಲ್ದೆ ಹೆಂಗ್ಸು. ಈಗ ಗಂಡನೂ ಇಲ್ಲ ಮಕ್ಕಳೂ ಇಲ್ಲ, ಜೈಲಾಗಿರ್ಬೇಕಾಗಿ ಬಂತಲ್ಲ. ಅವಳಿಗೆ ಜ್ಞಾನ ಬೇಡವೆ? ಮುಂದೊಂದಿನ ಇಂಥ ಪರಿಸ್ಥಿತಿ ಬಂದ್ರು ಆತೆ ಭಯವಾಗಿರ್ಬೇಕು ಅನ್ನೋದು ಜ್ಞಾನ ಬೇಡವೆ ಅವಳಿಗೆ ಅಲ್ವೇ? ಅದಲ್ದೆ ಯಾಕ ನಮ್ಮ ಗಂಡುಗಳ್ಗ ನಮ್ಮ ಮಕ್ಳುಗಳ್ಗ ಏನಾನ ಆದ್ರೆ ನಮ್ಗೆ ಏನೋ ಆಗೈತೆ, ನಮಗೆ ನಮ್ಮ ಜೀವ ಬಾಚ್ಸತ್ತೆ ಅಂತದ್ರಿಗೆ ಗಂಡನೇ ಕೊಲೆ ಮಾಡಿ ಹೇಳಿದ್ರೆ ಅವಳಿಗೆ ಇನ್ಯೋಟ್ ಧೈರ್ಯ ಐತೆ ಅಂತ ಕಾಡ್ತಿ ಅಲ್ವೇ? ಹ್ಞೂ, ಅದಕ್ಕೆ ಕಣೆ ಹಿರಿಯರು ಹೇಳೋದು, ಯಾವುದೇ ಬದುಕು ಮಾಡೋದಕ್ಕಿಂತ ಮುಂಚೆಗೆ 100 ಸರಿ ಯೋಚನೆ ಮಾಡ್ರಿ ಅಂತೇಳಿ. ಅದಕ್ಕೆ ಹಿರಿಯರು ಅಷ್ಟಲ್ದಲ್ಲೇ ಹೇಳಿಲ್ಲ, ಯಾವ ಬದುಕನ್ನ ಒಂದ್ಸಲ ಅಲ್ಲ 100 ಸರಿ ಯೋಚನೆ ಮಾಡಬೇಕು. ಅಯ್ಯೋ, ಮಾಡ್ದಾರ ಪಾಪ ಆಡ್ದಾರ ಬಾಯಿಗೆ ಅಂತ ನಮ್ಗೆ ಯಾಕೆ ತಾಯ್ಕಯ್ಯ? ಯಾವ್ದಾನ ಪಿಕ್ಚರ್ಗ ಸೀರಿಯಲ್ಗ ಈ ನ್ಯೂಸ್ ನೋಡ್ತಿದ್ರೆ ಭಯ ಆದಂಗೆ ಆಗ್ತೈತೆ. ಅಲ್ಲೂ ಇಲ್ಲೂ ಆಗವು ಮಾಡೋ ಕೇಳಿದ್ಯಾ ಒಂಥರ ಭಯ ಆದಂಗೆ ಆಗ್ತೈತೆ. ರಾತ್ರಿ ಹೊತ್ತು ನಂಗೆ ನಿದ್ದು ಬರಲ್ಲ ನನಗಂತೂ. ನಾನು ಅದಕ್ಕೆ ನ್ಯೂಸೇ ನೋಡಕ್ ಹೋಗಲ್ಲ. ನೋಡಿ ರಂಗವಂಶನ ಪಿಕ್ಚರ್ನ ಇಲ್ಲ ಸೀರಿಯಲ್ ನೋಡ್ತೀನಿ, ಇಲ್ಲ ಅಂದ್ರೆ ಅದು ನೋಡಕ್ ಹೋಗಲ್ಲ. ಮುದ್ರಕೊಂಡ್ ಬಿತ್ಕೊಂತೀನಿ. ಆ ನ್ಯೂಸ್ ನೋಡಿದಂತೂ ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಬೈಕೆ. ಏ ತಾಯ್ಕಯ್ಯ, ತಡಿ ಚೇಂಜ್ ಮಾಡ್ಬಿಡ. ಆ ಅಮ್ಮನೂ ಇನ್ನು ತೋರಿಸ್ತಾರೇನ ನೋಡೋಣ. ಅವರು ಎಂಥ ಮುಷ್ಣೀರು ಅಂತೇಳಿ ನೋಡೋಣ. ಚೇಂಜ್ ಮಾಡ್ಬಿಡ, ಸುಮ್ಮನೆ ಅನ್ಸಣವ. ಇವಾಗ ಹೇಳ್ತೈತಿ ಈಟತ್ತು ನೋಡಿದ್ವಿ. ಅವ್ರು ಯಾರು ನೋಡೋಣ ಹೆಂಗಿದ್ದಾರೆ ಅಂತೇಳಿ ನೋಡೋಣ ಅಂದರೆ ಚೇಂಜ್ ಮಾಡು. ಪಿಕ್ಚರ್ಗಿಕ್ಕು ಸೀರಿಯಲ್ಗೆ ಇಕ್ಕೊಂತೀಯ ನೋಡೋಣ. ತಡಿ ಅವ್ರು ಎಂಥ ಮುಷ್ಣೀರು ಅಂತೇಳಿ ಚೇಂಜ್ ಮಾಡ್ಬೇಡ ಯಾಕ? ಹ್ಞೂ ಕಣೆ. ನಾನು ಹಂಗೆ ಅನ್ಕೊಂಡೆ. ಏನಂದರೆ ಲತಿ ಪಿಕ್ಚರ್ ನೋಡಬೇಕು ಸೀರಿಯಲ್ ನೋಡ್ಬೇಕು ಅಂದ್ಲಲ್ಲ, ಅದಕ್ಕೆ ಸುಮ್ಕಾದೆ. ತಡಿಯ ಲತಿ ಒಂದು ಕ್ಷಣವ ತಡಿ, ಈಟತ್ತೆ ಇದ್ದೀವಿ. ಇನ್ನೊಂದು ಕ್ಷಣ ನೋಡೋಣ ಅವಳು ಎಂಥ ಮುಷ್ಣೇಳು ಅಂತೇಳಿ ನೋಡೋಣ. ಅಲ್ಲ, ಮಕ್ಳು ಅನಾಥರನ್ನ ಮಾಡಿಳಲ್ಲ, ಅವಳಿನ ಎಂಥ ಅವಳು ಅಂತೇಳಿ ನೋಡಬೇಕು ಕಣೆ ಲತಿ. ಸುಮ್ಮನಿರು, ಇನ್ನೊಂದು ಕ್ಷಣ ತಡಿ. ಇನ್ನೇನು ಬಿಡತ್ತ ಮತ್ತೆ ನಾನು ನೋಡ್ತೀನಿ, ನೀವು ನೋಡ್ತೀರಂದ್ರೆ ಅವಳಿನ ಎಂಥ ಮುಷ್ಣಾಳು ಅಂತೇಳಿ ನೋಡಂತ ತಡಿ. ಇನ್ನೇನು ಈಟತ್ತೆ ನೋಡಿದೀವಂತೆ, ಇನ್ನು ಅವಳು ಹೆಂಗಿದ್ದಾಳೆ ಹೆಂಗಿದ್ದಾನೆ ಅಂತೇಳಿ ನೋಡೇ ಬಿಡೋಣ ಅಲ್ವೇ? ವೀಕ್ಷಕರೇ, ಇವಳೇ ನೋಡಿ ತನ್ನ ಪ್ರಿಯಕರನ ಜೊತೆ ಗಂಡನನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಹೆಂಗಸು. ಮಹಾಮಾರಿಯಂತೆ ಕಾಣುತ್ತಿರುವ ಈ ಹೆಂಗಸು ತನ್ನ ಗಂಡನನ್ನೇ ಕೊಚ್ಚಿ ಕೊಲೆ ಮಾಡಿದ್ದಾಳೆ. ಇಂತಹ ಹೆಣ್ಣನ್ನು ಗೌರವಿಸುವುದು ಅಗೌರವ ಎಂದು ಎಲ್ಲರೂ ಕೂಡ ಚೀಮಾರಿ ಹಾಕುತ್ತಿದ್ದಾರೆ. ಒಳ್ಳೆ ಮಾರಿ ಮುತ್ತಿದ್ದಂಗೆ ಇದ್ದಾಳೆ. ಇವಳು ಅವಯ್ಯನ ಕೊಲೆ ಮಾಡ್ಯಾಳೆ. ಅದಲ್ದಲೇನ ಗಂಡ ನೋಡಕ್ಕೋ ಎಂತ ಚೆನ್ನಾಗಿದ್ದಾನೆ. ಅವ್ನು ಯಾರ ಪ್ರಿಯಕರ ಅಂತ ತೋರಿಸ್ತಾವ್ರಲ್ಲ, ಅವ್ನು ಒಳ್ಳೆ ಕುಕ್ಕೆ ಕೊರಸಾಗ್ಯವನೆ, ಕರ್ಗೆ ಖರೆ ಬ್ಯಾತಾಳಾಗ್ಯವನೆ. ಅವನಿಂದೋಗಿ ಗಂಡ ಬಂಗಾರದಂಗೆ ಇದ್ದಾನೆ. ಅಂತ ಗಂಡನೇ ಸಾಯವೈದವಳಲ್ಲ, ಅವಳಿನೆಂಥ ಹೆಂಗ್ಸು ಅಂತ ಕಾಣ್ತೀಯ. ತೈಕಯ್ಯ ನೋಡು ಎಂತ ಚೆನ್ನಾಗಿದ್ದಾನೆ ಗಂಡ. ಅಯ್ಯೋ ಪಾಪ ಅವಯ್ಯನ ನೋಡಿರೆ ಅಯ್ಯೋ ಅನ್ನಿಸ್ತೈತಿ. ಹ್ಞೂ ಕಣೆ, ನೀನು ಹೇಳೋದು ಸರಿನೇ. ಅವ್ನು ಯಾರ ಪ್ರಿಯಕರ ಅಂಬನ್ ಒಳ್ಳೆ ಕೂಕೆ ಕೊರ್ಸಾಗ್ಯವನೆ. ಎಂಥ ಚೆನ್ನಾಗಿ ಬೆಳ್ಳಗೆ ಎಂಥ ಚೆನ್ನಾಗಿ ಇದ್ದಾನೆ ಅಂತನ್ನ ಬಿಟ್ಟು ಅವನ ಜೊತೆಗೆ ಸೇರ್ಕೊಂಡು ಗಂಡನೇ ಸಾಯವೈದವಳಲ್ಲ, ಗಂಡು ಸಾಯವೈದ್ಯವು, ಮಕ್ಕಳನ್ನೆಲ್ಲ ಅನಾಥನ ಮಾಡ್ಯವಳಲ್ಲ. ಇವಳು ಇನ್ನೆಂಥ ಓಟು ಬಿಟ್ಟಳು ಅಂತ ಕಾಣ್ತೀಯ. ಭಗವಂತ ದೇವ್ರಿ. ಯಪ್ಪ ತಾಯ್ಕಯ್ಯ, ಅವು ಇನ್ನ ಸಾಯಿಸಿರ ಫೋಟೋ ತೋರ್ಸಂಗಿದ ತಾಯಿ. ಚೇಂಜ್ ಮಾಡಿ ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಚೇಂಜ್ ಮಾಡ್ತಾ ನಿನ್ ಕೈ ಮುಗಿತೀನಿ. ಕರೆ ಬ್ಯಾತಾಳನ್ನ ಅಂತಳನ್ನ ಅವಳನ್ನೇನು ನೋಡ್ತೀಯ? ಕೈ ಮುಗಿತೀನಿ, ಚೇಂಜ್ ಮಾಡಮ್ಮ. ಹ್ಞೂ ಕಣ್ರಿ ಅಮ್ಮಣಿ, ನೀವ್ ಹೇಳೋದು ಸರಿನಿ. ನನಗೂ ರಾತ್ರಿ ಹೊತ್ನಾಗ ಇಂಥವೆಲ್ಲ ನೋಡಿರಿ ನಿದ್ದು ಬರಲ್ಲ. ಏನಂದ್ರೆ ಈ ಟಿ ಬಿಕ್ತಿದಂಗೆ ಬತ್ತಿತ್ತಲ್ಲ, ಏನು ಮಾಡಿದ್ಲು ಏನೋ ಎತ್ತಂತ ಈಗ ಇರ್ತೈತಲ್ಲ, ತಿಳ್ಕೊಂಬನ ಅಲ್ವಿ ಯೋನಾತ ಎತ್ತಲ ಅಂತೇಳಿ ಇಕ್ಕಿನಮ್ಮ. ತಡಿ ಪಿಕ್ಚರ್ ಯಾವ್ದಾನ ಚೆನ್ನಾಗಿರೋ ಪಿಕ್ಚರ್ ಬತ್ತಿದ್ರೆ ಪಿಕ್ಚರ್ಗ ಸೀರಿಯಲ್ಗ ಇಕ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.